40ರ ನಂತರ ಮೆಟಬಾಲಿಕ್ ಸ್ಲೋಡೌನ್ ನಿಂದ ಮಸಲ್ ವೇಸ್ಟಿಂಗ್, ಬೋನ್ ಡೆನ್ಸಿಟಿ ಕಮ್ಮಿ, ಮಂಡಿ ನೋವು, ಸೊಂಟ ನೋವು, ಬೆನ್ನೋವು ಇದಕ್ಕೆಲ್ಲ ಪರಿಹಾರ ಕ್ಲಿನಿಕಲಿ ಟೆಸ್ಟೆಡ್ ಅಮೃತ್ ನೋನಿ ಆರ್ಥೋ ಪ್ಲಸ್. ನೋನಿ ಮತ್ತು ಔಷಧೀಯ ಗಿಡಮೂಲಿಕೆಗಳು ನೋವನ್ನ ಕಮ್ಮಿ ಮಾಡಿ ಪೋಷಕಾಂಶ ನೀಡಿ ಮೂಳೆ ಸ್ನಾಯುಗಳನ್ನ ಬಲಪಡಿಸುತ್ತವೆ. ಅಮೃತ್ ನೋನಿ ಆರ್ಥೋ ಪ್ಲಸ್ ನೋವು ರಹಿತ ಜೀವನಕ್ಕಾಗಿ. ಖರೀದಿಸಲು ಲಿಂಕ್ ಡಿಸ್ಕ್ರಿಪ್ಷನ್ ಮತ್ತು ಪಿನ್ಡ್ ಕಾಮೆಂಟ್ ನಲ್ಲಿದೆ. ಸ್ನೇಹಿತರೆ, ಭಾರತದ ಪಕ್ಕದಲ್ಲಿ ಮತ್ತೊಂದು ಹೊಸ ಯುದ್ಧ ಭುಗಿಲೇಳೋ ಎಲ್ಲಾ ಸಾಧ್ಯತೆ ದಟ್ಟವಾಗಿದೆ. ಅಫ್ಘಾನಿಸ್ತಾನದ ಟಾಪ್ ಲೀಡರ್ ತಾಲಿಬಾನಿ ಮುಖಂಡ ಪಾಕಿಸ್ತಾನಕ್ಕೆ ಚಮಕ್ ಕೊಟ್ಟು ಭಾರತಕ್ಕೆ ಭೇಟಿ ಕೊಡ್ತೀನಿ ಅಂತ ಹೇಳಿ ಭಾರತಕ್ಕೆ ಇಲ್ಲಿರೋ ಟೈಮ್ನಲ್ಲಿ 1 ವಾರದ ಭಾರತ ಭೇಟಿಯನ್ನ ಹಮ್ಮಿಕೊಂಡಿರೋ ಟೈಮ್ನಲ್ಲಿ ಅಫ್ಘಾನಿಸ್ತಾನದ ಮೇಲೆ ಪಾಕಿಸ್ತಾನ ಏರ್ ಸ್ಟ್ರೈಕ್ ಮಾಡಿಬಿಟ್ಟಿದೆ. ಭೀಕರ ಏರ್ ಸ್ಟ್ರೈಕ್. ಪರಿಸ್ಥಿತಿ ಬಿಗಡಾಯಿಸಿ ಹೋಗಿದೆ. ಇಷ್ಟು ದಿನ ಗಡಿಯಲ್ಲಿ ಹೊಡೆದಾಡಿಕೊಂಡು ಗಡಿಯಲ್ಲಿ ವಾಯುದಾಳಿಗಳನ್ನ ಮಾಡಿಕೊಂಡು ಇದ್ರು. ಆದ್ರೀಗ ನೇರ ಅಫ್ಘಾನ್ ರಾಜಧಾನಿ ಕಾಬೂಲ್ ಮೇಲೆ ಪಾಕ್ ದಾಳಿ ಮಾಡಿದೆ. ಉಗ್ರರ ವಿರುದ್ಧ ಕಾರ್ಯಾಚರಣೆ ಹೆಸರಲ್ಲಿ ಪಾಕಿಸ್ತಾನ ಈ ದಾಳಿ ಮಾಡಿದ್ದು ಟಿಟಿಪಿ ಅಂದ್ರೆ ಪಾಕಿಸ್ತಾನದ ತಾಲಿಬಾನ್ ಘಟಕದ ದೊಡ್ಡ ನಾಯಕ ಸಾವನ್ನಪ್ಪಿದ್ದಾನೆ ಅನ್ನೋ ರಿಪೋರ್ಟ್ಸ್ ಬರ್ತಾ ಇದೆ. ತಾಲಿಬಾನ್ನ ಪ್ರಮುಖ ನಾಯಕ ಭಾರತಕ್ಕೆ ಬಂದು ಇಲ್ಲಿ 1 ವಾರದ ವಾಸ್ತವ್ಯ ಅವ್ರದ್ದು ನಡೀತಿರೋ ಟೈಮ್ನಲ್ಲಿ ಈ ಉದ್ವಿಗ್ನತೆಯ ಬೆಂಕಿ ಸ್ಫೋಟಗೊಂಡಿದೆ. ಸ್ನೇಹಿತರೆ, ಪಾಕಿಸ್ತಾನ ದೊಡ್ಡ ತಪ್ಪನ್ನ ಮಾಡ್ತಾ ಇದೆ. ನಮ್ಮ ಪ್ರಕಾರ ನೋಡಿದ್ರೆ ಏನಾಗುತ್ತೆ, ಓಕೆ ಪಾಕಿಸ್ತಾನದಲ್ವಾ ಅಂತ ನಾವು ಖುಷಿ ಪಡ್ತೀವಿ. ಆದ್ರೆ ಪಾಕಿಸ್ತಾನದ ಆಂಗಲ್ ನಿಂದ ನೋಡಿದಾಗ, ಆಸೀಮ್ ಮುನೀರನ ಆಂಗಲ್ ನಿಂದ ನೋಡಿದಾಗ ಬೆಂಕಿಯೊಂದಿಗೆ ಸರಸ ಆಡೋಕೆ ಹೊರಟಿರೋದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ತಾಲಿಬಾನ್ ಹತ್ರ ಏನಿದೆ, ಪಾಕಿಸ್ತಾನ ಮನ್ಸಿ ಬಂದಂಗೆ ಏರ್ ಸ್ಟ್ರೈಕ್ ಮಾಡಬಹುದು, ವಿಮಾನ ತಗೊಂಡೋಗ್ಬೋದು. ತಾಲಿಬಾನಿಗಳ ಹತ್ರ ಏನು ಇಲ್ವಲ್ಲ, ರೆಡಾರ್ ಇಲ್ಲ, ಒಂದು ಫೈಟರ್ ಜೆಟ್ ಇಲ್ಲ, ನೆಟ್ಟಿಗೆ ಏರ್ ಡಿಫೆನ್ಸ್ ಇಲ್ಲ. ಅವ್ರೇನ್ ಮಾಡ್ತಾರೆ ಅಂತ ನಿಮಗೆ ಅನಿಸಬಹುದು ಸ್ನೇಹಿತರೆ. ಆದ್ರೆ ಯಾಕೆ ಇದು ಪಾಕಿಸ್ತಾನಕ್ಕೆ ಬೆಂಕಿಯೊಂದಿಗೆ ಸರಸ, ಅದನ್ನ ಕೂಡ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀವಿ. ನೆನಪಿದೆಯಲ್ಲ, ಅಮೆರಿಕ 20 ವರ್ಷ ಹೊಡೆದಾಡಿ ಓಡೋಗಿರೋದಲ್ಲಿಂದ ಎಲ್ಲ ಇತ್ತು ಅಮೆರಿಕದ ಹತ್ರ. ಸೊ ಸ್ನೇಹಿತರೆ, ಬನ್ನಿ ಈ ವರದಿಯಲ್ಲಿ ಈ ಅತಿ ದೊಡ್ಡ ಡೆವಲಪ್ಮೆಂಟ್ ಸೆಂಟ್ರಲ್ ಏಷ್ಯಾದಲ್ಲಿ, ಆದ್ರೆ ಭಾರತದ ಪಕ್ಕದಲ್ಲೇ ಆಗಿರೋದು, ಕಡೆ ತನಕ ಮಿಸ್ ಮಾಡದೆ ನೋಡಿ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ಇರೋ ಸಬ್ಸ್ಕ್ರೈಬ್ ಮಾಡದೇ ಇರೋ ವೀಕ್ಷಕರಲ್ಲಿ ಒಂದು ಸಣ್ಣ ಮನವಿ, ವಿಡಿಯೋ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋ ಮೂಲಕ ಆ ಒಂದು ನಿಮ್ಮ ಸಣ್ಣ ಬೆಂಬಲವನ್ನ ನಮಗೆ ನೀವು ನೀಡಿ ಅನ್ನೋ ಮನವಿಯೊಂದಿಗೆ ನಾವು ಆರಂಭ ಮಾಡ್ತೀವಿ ಸ್ನೇಹಿತರೆ. ಕಾಬೂಲ್ ಮೇಲೆ ಪಾಕ್ ಏರ್ ಸ್ಟ್ರೈಕ್. ಅಕ್ಟೋಬರ್ 9ರ ಗುರುವಾರ ಮತ್ತು ಶುಕ್ರವಾರ ನಡುವಿನ ರಾತ್ರಿ ಇಂಟರ್ವಿನಿಂಗ್ ನೈಟ್ ಸರಿಸುಮಾರು 10 ಗಂಟೆ ಹೊತ್ತಿಗೆ ಕಾಬೂಲ್ನಾದ್ಯಂತ ಈ ದಾಳಿಯಾಗಿದೆ. ಅದರಲ್ಲೂ ಕಾಬೂಲ್ನ ಅಬ್ದುಲ್ ಹಕ್ ಸ್ಕ್ವೇರ್ನಲ್ಲಿ ಬೃಹತ್ ಸ್ಫೋಟಗಳು ಉಂಟಾಗಿವೆ. ಸ್ಥಳೀಯರು ಏರ್ ಸ್ಟ್ರೈಕ್ ಅಂತ ಕನ್ಫರ್ಮ್ ಮಾಡಿದ್ದು, ದಾಳಿಯಲ್ಲಿ ಡ್ರೋನ್ಗಳು, ಯುದ್ಧ ವಿಮಾನಗಳನ್ನು ಬಳಸಲಾಗಿದೆ ಅಂತ ಅಫ್ಘಾನ್ ಮಾಧ್ಯಮಗಳು ರಿಪೋರ್ಟ್ ಮಾಡಿವೆ. ಪಾಕಿಸ್ತಾನ ಗಡಿಯಿಂದ ಕಾಬೂಲ್ 350 ಕಿಲೋಮೀಟರ್ ದೂರದಲ್ಲಿದೆ. ಸೊ ಇಲ್ಲಿ ಯಾವ ರೀತಿ ದಾಳಿ ಮಾಡಿದ್ದಾರೆ, ವಿಮಾನ ತಗೊಂಡು ಹೋಗಿ ಬಾಂಬ್ ಹಾಕಿದಾರಾ ಅಥವಾ ಗಡಿಯಿಂದಲೇ ಮಿಸೈಲ್ ಸ್ಟ್ರೈಕ್ ಮಾಡಿದಾರಾ ಅಥವಾ ನಾವು ಪಾಕಿಸ್ತಾನಕ್ಕೆ ಹೊಡೆದಂಗೆ ಬಾರ್ಡರ್ ಹತ್ರ ವಿಮಾನ ಹಾರಿಸಿ ಸ್ಟ್ಯಾಂಡ್ ಆಫ್ ವೆಪನ್ಸ್ ಮೂಲಕ ನಮ್ಮ ಗಡಿಯಲ್ಲಿ ವಿಮಾನ ನಿಲ್ಲಿಸಿಕೊಂಡು ಆ ಕಡೆಗೆ ಹಾರಿಸಿದ್ವಲ್ಲ, ಆ ತರ ಹಾರಿಸಿದಾರಾ ಇನ್ನಷ್ಟೇ ಸ್ಪಷ್ಟ ಆಗಬೇಕು. ಆದ್ರೆ ಈ ದಾಳಿಯಲ್ಲಿ ಮೇನ್ ಆಗಿ ಟಿಟಿಪಿ ನಾಯಕ ಮುಫ್ತಿ ನೂರ್ ವಲಿಯನ್ನ ಗುರಿ ಮಾಡಿದ್ರು ಅಂತ ಹೇಳಲಾಗ್ತಿದೆ. ಆತ ತಂಗಿದ್ದ ಎನ್ನಲಾದ ಮನೆ, ಕಾಂಪೌಂಡ್ ಎಲ್ಲ ಧ್ವಂಸ ಆಗಿದೆ. ಸ್ಥಳೀಯ ಮಾಧ್ಯಮಗಳು ಈತ ಮೃತಪಟ್ಟಿದ್ದಾನೆ ಅಂತ ರಿಪೋರ್ಟ್ ಮಾಡ್ತಿವೆ. ಅಲ್ಲದೆ ದಾಳಿಯಾಗಿರೋ ಸ್ಥಳದಿಂದ ಕೆಲವೇ ಮೀಟರ್ ದೂರದಲ್ಲಿ ತಾಲಿಬಾನ್ ನಾಯಕರ ಮನೆ ಇತ್ತು ಅಂತ ಗೊತ್ತಾಗಿದೆ. ಅನೇಕ ಮಿನಿಸ್ಟರ್ಗಳ ಮನೆ, ತಾಲಿಬಾನ್ ಇಂಟೆಲಿಜೆನ್ಸ್ ಏಜೆನ್ಸಿಯ ಆಫೀಸ್ ಎಲ್ಲ ಇತ್ತು. ಅಂತ ಸೂಕ್ಷ್ಮ ಜಾಗಕ್ಕೆ ಪಾಕಿಸ್ತಾನ ಡ್ರೋನ್ ಮತ್ತು ಮಿಸೈಲ್ ದಾಳಿ ಮಾಡಿದೆ. ಸ್ಥಳಕ್ಕೆ ತಾಲಿಬಾನಿ ಭದ್ರತಾ ಪಡೆಗಳು ಬಂದಿದ್ದು ಹಾನಿಯ ಅಸೆಸ್ಮೆಂಟ್ ಮಾಡ್ತಾ ಇದ್ದಾರೆ. ಏನೋ ಈ ದಾಳಿಯ ಬಗ್ಗೆ ತಾಲಿಬಾನ್ ಅಧಿಕೃತವಾಗಿ ಹೇಳಿಕೆಯನ್ನ ಬಿಡುಗಡೆ ಮಾಡಿದೆ. ಕಾಬೂಲ್ನಲ್ಲಿ ಸ್ಫೋಟಗಳಾಗಿರೋ ಬಗ್ಗೆ ನಮಗೆ ಮಾಹಿತಿ ಸಿಕ್ಕಿದೆ. ಸ್ಫೋಟ ಆಗಿರೋದು ನಿಜ. ಇದಕ್ಕೆ ಕಾರಣ ಏನು ಅನ್ನೋದನ್ನ ಶೀಘ್ರದಲ್ಲಿ ತನಿಖೆ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಹಾನಿಯನ್ನ ಅಸೆಸ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಇತ್ತ ಪಾಕಿಸ್ತಾನದಿಂದ ನಿರ್ದಿಷ್ಟವಾಗಿ ಈ ಏರ್ ಸ್ಟ್ರೈಕ್ ಬಗ್ಗೆ ಯಾವುದೇ ಹೇಳಿಕೆ ಬಂದಿಲ್ಲ. ಆದ್ರೆ ಹೊಸದಾಗಿ ನಾವು 30 ಬಂಡುಕೋರರನ್ನ ಹತ್ಯೆ ಮಾಡಿದ್ದೀವಿ ಅಂತ ಪಾಕ್ ಆರ್ಮಿ ಅಧಿಕೃತ ಸ್ಟೇಟ್ಮೆಂಟ್ ರಿಲೀಸ್ ಮಾಡಿದೆ. ಇಂಟೆಲಿಜೆನ್ಸ್ ಆಧಾರದ ಮೇಲೆ ಆಪರೇಷನ್ ನಡೆಸಿದ್ದೀವಿ. ಇದರಲ್ಲಿ 30 ಭಾರತ ಪ್ರಾಯೋಜಿತ ಉಗ್ರರನ್ನ ನರಕಕ್ಕೆ ಕಳಿಸಿದ್ದೀವಿ. ಇದು ಅಕ್ಟೋಬರ್ 7ರ ದಾಳಿಗೆ ಪ್ರತಿಕ್ರಿಯೆ ಅಂತ ಪಾಕಿಸ್ತಾನ ಹೇಳಿಕೊಂಡಿದೆ. ಸ್ನೇಹಿತರೆ, ಈ ಅಕ್ಟೋಬರ್ 7ರ ದಾಳಿ ಅಂದ್ರೆ ರೀಸೆಂಟ್ ಆಗಿ ಖೈಬರ್ ಪಖ್ತೂನ್ಖ್ವಾ ಪ್ರಾಂತ್ಯದ ಔರಾಕ್ಝೈ ಜಿಲ್ಲೆಯಲ್ಲಿ ಆಗಿದ್ದ ದಾಳಿ. ಇದನ್ನ ಪಾಕಿಸ್ತಾನದ ತಾಲಿಬಾನಿಗಳು ಮಾಡಿದ್ರು. ರಸ್ತೆಯಲ್ಲೇ ಸ್ಫೋಟಕ ಇಟ್ಟು ಅದರಲ್ಲಿ ಪಾಕ್ ಸೇನೆಯ ಮೇಜರ್, ಲೆಫ್ಟಿನೆಂಟ್ ಕರ್ನಲ್ ಸೇರಿ ಕನಿಷ್ಠ 11 ಪಾಕ್ ಸೇನೆಯ ದೊಡ್ಡ ದೊಡ್ಡ ತಲೆಗಳನ್ನು ತೆಗೆದುಬಿಟ್ರು. ಇದು ಇಡೀ ಪಾಕಿಸ್ತಾನದಲ್ಲಿ ಆಕ್ರೋಶಕ್ಕೆ ಕಾರಣ ಆಗಿತ್ತು. ಮುಖ್ಯವಾಗಿ ಸೇನೆಯ ಒಳಗೇನೆ ಮುನೀರನ ಲೀಡರ್ಶಿಪ್ ಮೇಲೆ ಪ್ರಶ್ನೆಗಳು ಉದ್ಭವ ಆಗೋಕೆ ಕಾರಣ ಆಗಿದ್ವು. ಏನಪ್ಪಾ ನೀನು ಫೀಲ್ಡ್ ಮಾರ್ಷಲ್ಲು, ನಮಗಿಲ್ಲಿ ಸೇನಾಧಿಕಾರಿಗಳ ತಲೆಗೂ ರಕ್ಷಣೆ ಇಲ್ವಲ್ಲ ಅಂತ ಹೇಳಿ ಪಾಕಿಸ್ತಾನದ ಸೇನೆ ಮತ್ತು ರಾಜಕೀಯ ನಾಯಕರ ವಿರುದ್ಧ ಸೋಷಿಯಲ್ ಮೀಡಿಯಾಗಳಲ್ಲೂ ಕೂಡ ಅಸಮಾಧಾನ ವ್ಯಕ್ತ ಆಗಿತ್ತು. ಹೀಗಾಗಿ ಇದನ್ನ ಪಾಕಿಸ್ತಾನ ಮಾಡಿರೋದು ಬಹುತೇಕ ಖಚಿತ. ಹಾಗೆ ನೋಡಿದ್ರೆ ಈ ದಾಳಿಗೂ ಮುಂಚೆ ಪಾಕ್ ನಾಯಕರು ಹಿಂಟ್ ಕೊಟ್ಟಿದ್ರು. ದಾಳಿಗೂ ಕೆಲವೇ ಗಂಟೆಗಳ ಮುಂಚೆ ಮಾತನಾಡಿದ ಪಾಕ್ ಪ್ರಧಾನಿ ಶರೀಫ್,
TTP ಉಗ್ರರ ವಿರುದ್ಧ ನಾವು ನಿರ್ಣಾಯಕ ಕ್ರಮ ತಗೋಬೇಕಾಗಿದೆ. ಆ ಟೈಮ್ ಬಂದಾಗಿದೆ. ಈಗಲೇ ಸರಿಯಾದ ಕ್ರಮ ತಗೊಳ್ಳಿಲ್ಲ ಅಂತ ಹೇಳಿದ್ರೆ ದೇಶದ ಜನ ನಮ್ಮನ್ನ ಕ್ಷಮಿಸಲ್ಲ ಅಂತ ಹೇಳಿದ್ರು. ಅದಕ್ಕೂ ಮುಂಚೆ ಪಾಕ್ ರಕ್ಷಣಾ ಸಚಿವ ತಾಲಿಬಾನ್ ವಿರುದ್ಧ ಕಠಿಣ ಕ್ರಮ ತಗೋತೀವಿ ಅನ್ನೋ ಹೇಳಿಕೆ ಕೊಟ್ಟಿದ್ರು. ಅಫ್ಘಾನಿಗಳು ಯಾವತ್ತೂ ನಮ್ಮ ಜೊತೆಗಿರಲಿಲ್ಲ. ನಿನ್ನೆ, ಇವತ್ತು, ನಾಳೆ ಎಲ್ಲ ಟೈಮ್ನಲ್ಲಿ ಅವರು ಭಾರತಕ್ಕೆ ಲಾಯಲ್ ಆಗಿದ್ರು. ನಾವು ಅಫ್ಘಾನ್ ವಲಸಿಗರಿಗೆ ಜಾಗ ಕೊಟ್ಟರು, ಅವರಿಗೆ ನಾವು ಬೇಕಾಗಿಲ್ಲ. ಈಗ ನಮ್ಮ ವಿರುದ್ಧವೇ ಉಗ್ರ ದಾಳಿ ಮಾಡೋಕೆ ನೆಲೆ ಕೊಡ್ತಾ ಇದ್ದಾರೆ. ಇದನ್ನೆಲ್ಲ ಪಾಕಿಸ್ತಾನ ಸಹಿಸಿಕೊಳ್ಳಲ್ಲ. ಎನಫ್ ಇಸ್ ಎನಫ್, ಸಾಕಾಗಿ ಹೋಗಿದೆ, ನಮ್ಮ ತಾಳ್ಮೆ ಮುಗಿದು ಹೋಗಿದೆ. ಅಫ್ಘಾನಿಸ್ತಾನದಿಂದ ಬರುವ ಉಗ್ರವಾದವನ್ನ ಅದೇ ರೀತಿ ಮಟ್ಟ ಹಾಕ್ತೀವಿ ಅಂತ ಹೇಳಿಕೆ ಕೊಟ್ಟಿದ್ರು. ಮುನೀರನ ಗ್ಯಾಂಗ್ ಸೇನೆ ಕೂಡ ಇಂಪಾರ್ಟೆಂಟ್ ಮೀಟಿಂಗ್ ಮಾಡಿತ್ತು. ಅದರ ಬೆನ್ನಲ್ಲೇ ಕಾಬೂಲ್ ಮೇಲೆ ಪಾಕ್ ಏರ್ ಸ್ಟ್ರೈಕ್ ಮಾಡಿದೆ. ಈ ಹಿಂದೆ 2024ರಲ್ಲಿ ಪಾಕ್ 2 ಸಲ ಅಫ್ಘಾನ್ ಮೇಲೆ ಏರ್ ಸ್ಟ್ರೈಕ್ ಮಾಡಿತ್ತು. ಈಗ ಮತ್ತೊಮ್ಮೆ ಮಾಡಿದೆ. ಆದರೆ ಡೀಪ್ ಇನ್ಸೈಡ್ ಅಫ್ಘಾನಿಸ್ತಾನ್ ರಾಜಧಾನಿ ಕಾಬೂಲ್ಗೆ ಹೊಡೆದಿದೆ. ಇದರಲ್ಲಿ 100 ವಲಿ ಪ್ರಾಣವನ್ನ ಕಳ್ಕೊಂಡಿರೋ ಮಾಹಿತಿ ಬರ್ತಾ ಇದೆ. ಹಾಗೊಂದು ವೇಳೆ ಇದು ನಿಜವಾದ್ರೆ ಪಾಕ್ ಪಾಲಿಗೆ ದೊಡ್ಡ ಗೆಲುವು ಅಂತ ಹೇಳ್ಬೋದು. ಪಾಕ್ ಪಾಲಿಗೆ ಅದು ಈ ಕ್ಷಣಕ್ಕಷ್ಟೇ. ಯಾಕಂತ ಹೇಳ್ತೀವಿ ನಿಮಗೆ. ಈತ TTPಗಳ ಪಾಲಿನ ದೊಡ್ಡ ನಾಯಕ. ಪಾಕಿಸ್ತಾನದ ಸೌತ್ ವಜೀರಿಸ್ತಾನ್ನಲ್ಲಿ ಹುಟ್ಟಿದ ಈತ ಅಫ್ಘಾನಿಸ್ತಾನದಲ್ಲಿ ಕೂತು ಪಾಕಿಸ್ತಾನವನ್ನ ಆಡಿಸ್ತಾ ಇದ್ದ. 2003ರಿಂದ ಈತ ತಾಲಿಬಾನ್ನಲ್ಲಿ ಸಕ್ರಿಯನಾಗಿದ್ದ. ಆಮೇಲೆ TTP ಅಂದ್ರೆ ಆತನಿಗೆ ಡೆಪ್ಯುಟೇಷನ್ ಕೊಟ್ಟು ಕಳಿಸಲಾಗಿತ್ತು, ಈ ಬ್ರಾಂಚ್ ಇಂಪ್ರೂವ್ ಮಾಡು ಅಂತ ಹೇಳಿ ಪಾಕಿಸ್ತಾನಕ್ಕೆ. ಪಾಕಿಸ್ತಾನ ತಾಲಿಬಾನ್ ಲೀಡ್ ಮಾಡ್ತಾ ಇದ್ದ. ಈಗ ಈತ ಮೃತಪಟ್ಟಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಕನ್ಫರ್ಮೇಶನ್ ಇನ್ನಷ್ಟೇ ಬರಬೇಕಾಗಿದೆ. ಆದ್ರೆ ಈ ದಾಳಿ 2 ರಾಷ್ಟ್ರಗಳ ನಡುವೆ, ಅಫ್ಘಾನ್ ಮತ್ತು ಪಾಕ್ ನಡುವೆ ಯುದ್ಧದ ಭೀತಿಯನ್ನು ಹೆಚ್ಚಿಸಿದೆ. ಈ ಬಗ್ಗೆ ಮಾತನಾಡಿರುವ ಅಮೆರಿಕದ ಜಲ್ಮೆ ಖಲಿಜಾದ್, ಇದು ತುಂಬಾ ಅಪಾಯಕಾರಿ ಘಟ್ಟ ಅಂತ ಹೇಳಿದ್ದಾರೆ. ಈತ ಯಾರು ಅಂದ್ರೆ 2021 ತನಕ, ಅಂದ್ರೆ ತಾಲಿಬಾನಿಗಳು ಅಧಿಕಾರಕ್ಕೆ ಬರೋ ತನಕವೂ ಅಫ್ಘಾನಿಸ್ತಾನಕ್ಕೆ ಅಮೆರಿಕದ ವಿಶೇಷ ಪ್ರತಿನಿಧಿಯಾಗಿದ್ರು. ತಾಲಿಬಾನ್ ಅಮೆರಿಕ ನಡುವೆ ಸಂಧಾನದ ಮಾತುಕತೆ ವೇಳೆ ಪ್ರಮುಖ ಪಾತ್ರ ನಿಭಾಯಿಸಿದ್ರು. ಅವರೇ ಈ ದಾಳಿಯನ್ನ ಪಾಕಿಸ್ತಾನ ಮಾಡಿದೆ ಅಂತ ಹೇಳಿದ್ದಾರೆ. ಅಫ್ಘಾನಿಸ್ತಾನದ ರಾಜಧಾನಿಯ ಮೇಲೆ ಪಾಕ್ ಮಾಡಿರೋ ಗಂಭೀರ ದಾಳಿ ಇದು ಅಪಾಯಕಾರಿ ಮಟ್ಟಕ್ಕೆ ಹೋಗ್ತಾ ಇದೆ. ಈ ರೀತಿ ಆಗಬಾರದು. ಪಾಕಿಸ್ತಾನ ಅಫ್ಘಾನಿಸ್ತಾನದ ವಿರುದ್ಧ IS ಸಂಘಟನೆಯನ್ನ ಬಳಸ್ತಾ ಇದೆ. ತಾಲಿಬಾನಿಗಳು ಬಲೂಚ್ ಮತ್ತು TTPಗಳಿಗೆ ಬೆಂಬಲ ಕೊಡ್ತಿದ್ದಾರೆ. ಹೊಡೆದಾಡೋದು ನಿಜವಾದ ಪರಿಹಾರ ಅಲ್ಲ. ಇಬ್ಬರು ಮಾತುಕತೆಗೆ ಮುಂದಾಗಿ ಡ್ಯೂರೆಂಟ್ ಲೈನ್ನಲ್ಲಿರೋ 2 ಕಡೆಯ ಉಗ್ರ ತಾಣಗಳನ್ನು ನಾಶ ಮಾಡೋಕೆ ಮಾತುಕತೆ ಮಾಡಿ ಅಂತ ಹೇಳಿದ್ದಾರೆ. ಅದೇನಾಗುತ್ತೆ ನೋಡೋಣ ಸ್ನೇಹಿತರೆ. ಅದೇ ದಾಳಿಯ ಟೈಮಿಂಗ್ ನೋಡಿ. ಮೊದಲನೇದು, ಭಾರತಕ್ಕೆ ಅಫ್ಘಾನ್ ವಿದೇಶಾಂಗ ಸಚಿವ ಅಮೀರ್ ಖಾನ್ ಮುಟಾಕಿ ಬಂದಿರೋ ಟೈಮ್ನಲ್ಲಿ ಈ ದಾಳಿಯಾಗಿದೆ. ಇದು ತಾಲಿಬಾನ್ ಆಡಳಿತಕ್ಕೆ ಪಾಕ್ ಕೊಡ್ತಿರೋ ಮೆಸೇಜ್ ಕೂಡ, ನೋಡಿ ನಮಗೂ ಉರಿಯುತ್ತೆ ಅಂತ. ಹಾಗೆ ಇತ್ತೀಚೆಗೆ TTPಗಳ ದಾಳಿ ಕೂಡ ಹೆಚ್ಚಾಗಿದೆ. ಪಾಕಿಸ್ತಾನ ತಾಲಿಬಾನ್ನವ್ರದ್ದು ಉಗ್ರ ದಾಳಿ ಮತ್ತು ಪಾಕ್ ಸೇನೆಯ ದಾಳಿಗಳಿಂದ 3 ತಿಂಗಳಲ್ಲಿ ಪಾಕ್ನಲ್ಲಿ ಸುಮಾರು 900 ನಾಗರಿಕರ ಪ್ರಾಣ ಹೋಗಿದೆ. ಈ ವರ್ಷದ ಆರಂಭದಿಂದ ಇಲ್ಲಿವರೆಗೆ ಸುಮಾರು 2414 ನಾಗರಿಕರು ಪ್ರಾಣ ಕಳ್ಕೊಂಡಿದ್ದಾರೆ. ಅಗ್ನಿ ಕುಂಡ ಆಗೋಗಿದೆ ಪಾಕಿಸ್ತಾನ. ಇದನ್ನು ಪಾಕ್ನಲ್ಲಿರೋ ಸೆಂಟರ್ ಫಾರ್ ರಿಸರ್ಚ್ ಆ್ಯಂಡ್ ಸೆಕ್ಯೂರಿಟಿ ಸ್ಟಡೀಸ್ ಹೇಳಿದೆ. ಹಿಂದಿನ 3 ತಿಂಗಳಿಗೆ ಹೋಲಿಸಿದ್ರೆ ಸುಮಾರು 46% ಸಾವು ನೋವು ಜಂಪ್ ಆಗ್ತಾ ಇದೆ, ಏರ್ತಾನೆ ಹೋಗ್ತಾ ಇದೆ. ಸೊ ಭಾರತದ ವಿರುದ್ಧ ಯುದ್ಧದಲ್ಲಿ ನಾವೇ ಗೆದ್ವಿ ಅಂತ ಅಲ್ಲಿನ ಜನರಿಗೆ ಮಂಕುಬೂದಿ ಎರಚ್ತಾ ಇರೋ, ಸುಳ್ಳು ಹೇಳ್ತಾ ಇರೋ ಪಾಕಿಸ್ತಾನದ ಕುತಂತ್ರ ವರ್ಕ್ ಆಗ್ತಾ ಇಲ್ಲ. ಶಹಬಾಜ್, ಮುನೀರ್ ಎಲ್ರಿಗೂ ಅಲ್ಲಿನ ಜನ ಕ್ಯಾಕರಿಸಿ ಹೋಗಿತಾ ಇದ್ದಾರೆ. ಸೊ ಜನರನ್ನ ಬೇರೆ ಕಡೆಗೆ ಡೈವರ್ಟ್ ಮಾಡಬೇಕು ಅಂದರೆ ಮತ್ತೆ ಯುದ್ಧದ ಪರಿಸ್ಥಿತಿ ಬೇಕು. ಅಲ್ಲಯ್ಯ, ಭಾರತ ಆ ರೀತಿ ಹೊಡಿತಲ್ಲಯ್ಯ, ಏರ್ ಸ್ಟ್ರೈಕ್ ಮಾಡ್ತಲ್ಲ, ಇಲ್ಲೆಲ್ಲ ಉದ್ದಕ್ಕೂ ಎಲ್ಲ ಏರ್ ಬೇಸ್ಗಳಲ್ಲಿ ಗುಂಡಿ ಬಿತ್ತಲ್ಲಯ್ಯ, ಇನ್ನೂ ರಿಪೇರಿ ಮಾಡ್ತಿದ್ದೀರಲ್ಲಯ್ಯ, ನೀವು ಯಾವಾಗಲ ನಿಮ್ಮ ಹಣೆ ಬರದಲ್ಲಿ ನೀವು ಯಾವಾಗರಯ್ಯ ಏರ್ ಸ್ಟ್ರೈಕ್ ಮಾಡೋ ರೀತಿ ಆಗೋದು ಅನ್ನೋ ಪ್ರಶ್ನೆ ಜನ ಕೇಳ್ತಾರಲ್ಲ. ಭಾರತದ ಮೇಲೆ ಆಗಿಲ್ಲ ಅಂದ್ರೆ ಏನಂತೆ, ಅಫ್ಘಾನಿಸ್ತಾನದ ಮೇಲೆ ಮಾಡೋಣ. ನಾನು ಫೀಲ್ಡ್ ಮಾರ್ಷಲ್ ಆಗಿದ್ದೀನಿ, ಒಂದು ಏರ್ ಸ್ಟ್ರೈಕ್ ಮಾಡಿಲ್ಲ ಅಂದ್ರೆ ಏನರ್ಥ? ಅಫ್ಘಾನಿಸ್ತಾನದ ಮೇಲೆ ಮಾಡೋಣ ಅಂತ ಹೇಳಿ ಮುನೀರ್ ಈಗ ಮಾಡ್ದಂಗಿದೆ. ಸ್ನೇಹಿತರ, ಪರಿಸ್ಥಿತಿ ಎಷ್ಟು ಸಿವಿಯರ್ ಆಗ್ತಿದೆ ಅಂದ್ರೆ ಏರ್ ಸ್ಟ್ರೈಕ್ ಮಾಡಿ ಬಹಳ ಅಧಿಕಾರಯುತವಾಗಿಲ್ಲ, ಹೆದರ್ಕೊಂಡ್ಬಿಟ್ಟಿದೆ ಪಾಕಿಸ್ತಾನ. ಹೆಂಗಂದ್ರೆ ಇದು ಅವರೇ ದಾಳಿ ಮಾಡಿ ಅವರೇ ಹೆದರ್ಕೊಳ್ಳೋಲ್ಲ ತರ. ಇಸ್ಲಾಮಾಬಾದ್, ರಾವಲ್ಪಿಂಡಿ ಸೇರಿ ಹಲವು ಕಡೆ ಇಂಟರ್ನೆಟ್ ಬಂದ್ ಮಾಡ್ಕೊಂಡಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ತಾಲಿಬಾನಿಗಳು ಅಫ್ಘಾನಿಸ್ತಾನದಲ್ಲಿ ಮಾತ್ರ ಇರೋದಲ್ಲ, ಅರ್ಧ ಪಾಕಿಸ್ತಾನದಲ್ಲಿ ತಾಲಿಬಾನಿಗಳಿದ್ದಾರೆ. ತೆಹ್ರಿಕೆ ತಾಲಿಬಾನ್ ಪಾಕಿಸ್ತಾನದವರಿದ್ದಾರೆ. 30 ಲಕ್ಷಕ್ಕೂ ಅಧಿಕ ಅಫ್ಘಾನ್ ರೆಫ್ಯೂಜಿಗಳು ಪಾಕಿಸ್ತಾನದಲ್ಲಿದ್ದಾರೆ. ಅದರಲ್ಲಿ ಹೆಚ್ಚಿನವರು ಪಶ್ತೂನಿಗಳು, ತಾಲಿಬಾನನ್ನ ಆರಾಧಿಸೋರು ಅಥವಾ ಬೆಂಬಲಿಸೋರು. ಜೊತೆಗೆ ಬಲೂಚಿಗಳ ಹೋರಾಟ ಕೂಡ ನಡೀತಾ ಇದೆ. ತೆಹ್ರಿಕೆ ಲಬೇಕ್ ಅನ್ನೋ ಒಂದು ಉಗ್ರ ಸಂಘಟನೆ ಕೂಡ ಅವರು ಗಲಾಟೆ ಮಾಡ್ತಾ ಇದ್ದಾರೆ. ಹಾಗಾಗಿ ಪಾಕಿಸ್ತಾನ ಸೇನೆ ಹೆದರ್ಕೊಂಡು ಇಂಟರ್ನೆಟ್ ಎಲ್ಲ ಅವ್ರ ದೇಶದಲ್ಲೇ ಬಂದ್ ಮಾಡಿಕೊಂಡು ಪಕ್ಕದ ರಾಷ್ಟ್ರದ ಮೇಲೆ ದಾಳಿ ಮಾಡಿದ್ದಾರೆ. ಆದ್ರೆ ಇದಕ್ಕೆ ಸದ್ಯಕ್ಕೆ ಯಾವುದೇ ಪ್ರತಿಕಾರದ ಮಾತನ್ನ ಅಫ್ಘಾನಿಸ್ತಾನ ಬಾಯ್ಬಿಟ್ಟು ಹೇಳ್ತಾ ಇಲ್ಲ. ಆದ್ರೆ ತಾಲಿಬಾನಿಗಳನ್ನ ನೀವು ನೋಡಿದಿರಿ, ಅವರು ಅವ್ರ ಹತ್ರ ಏರ್ ಡಿಫೆನ್ಸ್ ಇಲ್ಲದೆ ಇರ್ಬೋದು, ಮಿಸೈಲ್ಸ್ ಇಲ್ಲದೆ ಇರ್ಬೋದು, ಸದ್ಯಕ್ಕೆ ದೊಡ್ಡದೆಲ್ಲ, ಅಥವಾ ಅತ್ಯಾಧುನಿಕ ಫೈಟರ್ ಜೆಟ್ ಇಲ್ಲದೆ ಇರ್ಬೋದು. ಆದ್ರೆ ತಾಲಿಬಾನಿಗಳಿಗೆ ಅದು ಬೇಕಾಗಿಲ್ಲ ಯುದ್ಧ ಮಾಡಕ್ಕೆ. ಅವ್ರು ತೋರಿಸ್ಕೊಟ್ಟಿದ್ದಾರೆ ಅವ್ರ ಸ್ಟೈಲ್ ಏನು ಅಂತ ಹೇಳಿ. ಅವರು ಇವ್ರು ಹಾರಿಸೋ ಮಿಸೈಲ್ಗಳಿಗೆ ಎದುರಾಗಿ ಮಿಸೈಲ್ ಹಾರಿಸೋದೇ ಇಲ್ಲ. ಆ ಆಟಕ್ಕೆ ನಾನಿಲ್ಲ ಅಂತಾರೆ. ನೀನ್ ಭಯಂಕರವಾಗಿ ಆಟ ಆಡ್ತೀಯಾ, ಕರಿತಾ ಇದ್ದೀನಿ ನನ್ನ ಆಟ ಆಡಕ್ಕೆ, ನನಗೆ ಬರಲ್ವಾ? ನಾನು ಆಟಕ್ಕೆ ಹೋಗೋದೇ ಇಲ್ಲ. ಆಟಕ್ಕೆ ನಾನು ಹೋಗೇ ಇಲ್ಲ ಅಂದ್ರೆ ನೀನ್ ಹೆಂಗೆ ಗೆಲ್ತೀಯ? ನಾನು ನನಗೆ ಗೊತ್ತಿರೋ ಆಟ ಆಡ್ತೀನಿ ಅಂತ ಹೇಳಿ ಅವರು
ಗೆರಿಲ್ಲಾ ವಾರ್ಫೇರ್ ಮಾಡ್ತಾರೆ. ಸ್ಟ್ರೀಟ್ ಫೈಟರ್ಸ್ ಅವರು, ಬೀದಿಗಳಲ್ಲಿ ಆಟ ಆಡ್ತಾರೆ ಅವರು. ಇವರು ಏರ್ ಸ್ಟ್ರೈಕ್, ಮಿಸೈಲ್ ಸ್ಟ್ರೈಕ್ ಅಂತ ಹೊರಟ್ರೆ ಆ ದಾಳಿಗೆ ಅವ್ರನ್ನ ಎಂಗೇಜೇ ಮಾಡಲ್ಲ, ಯಾಕಂದ್ರೆ ಅವ್ರ ಹತ್ರ ಸಾಮರ್ಥ್ಯ ಕೂಡ ಅಲ್ಲ ಅಫ್ಘಾನಿಸ್ತಾನ ಹತ್ರ. ಆದ್ರೆ ತಾಲಿಬಾನಿಗಳಿಗೆ ಏನು ಮಾಡಕ್ಕೆ ಬರುತ್ತೋ ಅದನ್ನ ಕರೆಕ್ಟಾಗಿ ಮಾಡಕ್ಕೆ ಅವ್ರು ಶುರು ಮಾಡಿದ್ರೆ ಪಾಕಿಸ್ತಾನ ಹರಿದು ಊರು ಬಾಗಲಾಗೋದು ಗ್ಯಾರಂಟಿ. 20 ವರ್ಷ ಟ್ರೈ ಮಾಡಿದ್ದಾರೆ ಅಮೆರಿಕನ್ಸ್, ಪೂರ್ತಿ ಅಫ್ಘಾನಿಸ್ತಾನವನ್ನ ಕುಟ್ಟಿ ಪುಡಿ ಮಾಡಿದ್ದಾರೆ. ಆದ್ರೆ ಕಡೆಗೆ ವಿಮಾನ ಹತ್ಕೊಂಡು ಗಡಿಬಿಡಿಯಲ್ಲಿ ಓಡ್ ಹೋಗಂಗಾಯ್ತು. ಎಷ್ಟು $1 ಬಿಲಿಯನ್ ಅನ್ಸುತ್ತೆ, ಕರೆಕ್ಟಾಗಿ ನಿಮಗೆ ಸ್ಕ್ರೀನ್ ಶಾಟ್ ಹಾಕ್ತೀವಿ ನೋಡಿ. ಅಷ್ಟು ಪಾಕಿಸ್ತಾನ ಹತ್ರ ಹೋಗಿದೆಯಲ್ಲ ಗೊತ್ತಿಲ್ಲ ಶಸ್ತ್ರಾಸ್ತ್ರಗಳು, ಗ್ರೌಂಡ್ ಅಟ್ಯಾಕಿಗೆ ಬೇಕಾಗುವಂಥ ಶಸ್ತ್ರಾಸ್ತ್ರಗಳು, ಅದೆಲ್ಲ ಬಿಟ್ಟು ಓಡೋಗ್ಬಿಟ್ಟಿದ್ದಾರೆ ಅಮೆರಿಕನ್ಸ್. ಆಗ್ಲಿಲ್ಲ, 20 ವರ್ಷ ಬೇಕಾದ್ರೆ ಫೈಟ್ ಮಾಡ್ತಾನೆ ಇರ್ತಾರೆ ತಾಲಿಬಾನಿಗಳು, ಬೇಟೆ ಆಡ್ತಾನೆ ಇರ್ತಾರೆ, ಪ್ರಾಣ ಕಳ್ಕೊಳ್ಳೋಕೆ ರೆಡಿ ಇರ್ತಾರೆ. ಪಾಕಿಸ್ತಾನಕ್ಕೆ ಆ ಪೇಷನ್ಸ್, ತಾಕತ್ತು, ರಿಸೋರ್ಸಸ್ ಇದೆಯಾ? ಇವ್ರಿಗೆ ಬೇಡ, ಯೂನಿಫಾರ್ಮೇ ಬೇಡ ಇವರಿಗೆ, ತಾಲಿಬಾನಿಗಳಿಗೆ. ಅವರು ಜುಬ್ಬ ಪೈಜಾಮ ಹಾಕೊಂಡು ಯುದ್ಧಕ್ಕೆ ಹೋಗ್ತಾರೆ. ಅವರಿಗೆ ಗುಂಡು ನಿರೋಧಕ ಹೆಲ್ಮೆಟ್ ಬೇಡ, ಕವಚ ಬೇಡ, ಏನು ಬೇಡ, ಹಂಗೆ ಹೋಗ್ತಾರೆ ಅವರು. ಒಂದವ್ರಿಗೊಂದು ಇದ್ರೆ ಸಾಕು, ಉದ್ದದ್ದು ಹಿಡ್ಕೊಂಡು ಹೋಗ್ತಾರೆ. ಏನಿಲ್ಲ ಅಂದ್ರೆ ಕಲ್ಲಾರು ತಗೊಳ್ತಾರೆ. ಮುನೀರನ್ ಸೇನೆಗಾಗತ್ತೆ ಆ ಥರ ಫೈಟ್ ಮಾಡೋಕ್ಕೆ? ಎಷ್ಟು ದಿವಸ ಫೈಟ್ ಮಾಡ್ತಾರೆ? ಹೀಗಾಗಿನೇ ಹೇಳಿದ್ದು ಸ್ನೇಹಿತರೆ, ಮುನೀರ್ ಆ್ಯಂಡ್ ಗ್ಯಾಂಗ್ ಅತಿ ದೊಡ್ಡ ಬೆಂಕಿಯೊಂದಿಗೆ ಸರಸ ಆಡ್ತಾ ಇದ್ದಾರೆ ಅಫ್ಘಾನಿಸ್ತಾನ ವಿಚಾರದಲ್ಲಿ, ತಾಲಿಬಾನಿಗಳ ವಿಚಾರದಲ್ಲಿ ಅಂತ. ನಿಮಗೆ ಅವಾಗಲೇ ಹೇಳಿದ್ವಿ, ಲಕ್ಷಾಂತರ ಪಶ್ತೂನಿಗಳು, ಅಫ್ಘಾನ್ ನಿರಾಶ್ರಿತರು ಪಾಕಿಸ್ತಾನದೊಳಗಡೆ ಸೇರ್ಕೊಂಡಿದ್ದಾರೆ ಅಂತ. ಅಲ್ಲಿ ಬಾರ್ಡರ್ ಕೂಡ ಸರಿಯಾಗಿರಲಿಲ್ಲ, ಅಮೆರಿಕ ದಾಳಿ ಮಾಡಿದಾಗೆಲ್ಲ ಓಡ್ಬಂದವರು ಪಾಕಿಸ್ತಾನಕ್ಕೆ ಅವರು. ಈಗ ಆ ಅಫ್ಘಾನ್ ಮುಸ್ಲಿಮರನ್ನ ಪಾಕಿಸ್ತಾನ ಬಂದೂಕು ತೋರಿಸಿ ಓಡಿಸ್ತಾ ಇದೆ ವಾಪಸ್ಸು. ಅಲ್ಲಿಲ್ಲ, ಮನೆ ಇಲ್ಲ, ನಮಗೆ ಚಳಿ ಮಳೆ ಅಂತ ಹೇಳಿದ್ರು ಕೇಳ್ತಾ ಇಲ್ಲ. ಹೆಂಗಸರು, ಮಕ್ಕಳು ಎಲ್ಲ ಕ್ರೂರವಾಗಿ ಅಫ್ಘಾನ್ ಮುಸ್ಲಿಮರನ್ನ ಪಾಕಿಸ್ತಾನ ವಾಪಸ್ ತಳ್ತಾ ಇದೆ. ನಮ್ಮ ದೇಶ ಇದು, ನೀವು ಇಲ್ಲಿರಬಾರ್ದು ಅಂತ ಹೇಳಿ. ಕಳೆದ ಸೆಪ್ಟೆಂಬರ್ ತಿಂಗಳಲ್ಲೇ ಪಾಕಿಸ್ತಾನ 2 ಲಕ್ಷ ಅಫ್ಘಾನ್ ಮುಸ್ಲಿಮರನ್ನ ಬಲವಂತವಾಗಿ ಅಫ್ಘಾನಿಸ್ತಾನಕ್ಕೆ ಫೋರ್ಸ್ ಮಾಡಿ ಓಡಿಸಿದೆ. ತಾಲಿಬಾನಿಗಳು ಏನ್ ಮಾಡ್ತಾರೆ ಈಗ? ಅವ್ರು ಮೊನ್ನೆ ಅಮೆರಿಕದಿಂದ ಟೇಕ್ ಓವರ್ ಮಾಡಿದ್ದಾರೆ, ಅಥವಾ ಅಮೆರಿಕ ಬೆಂಬಲಿತ ಸರ್ಕಾರದಿಂದ ಟೇಕ್ ಓವರ್ ಮಾಡಿದ್ದಾರೆ. ಅವ್ರಿಗೀಗ ಅವ್ರ ರೂಲ್ಸ್ ಹೇರೋದ್ರಲ್ಲೇ ಬ್ಯುಸಿ ಆಗಿದ್ದಾರೆ ಅವರು ಅಫ್ಘಾನಿಸ್ತಾನದಲ್ಲಿ. ಅಲ್ಲಿ ಸರಿಯಾಗಿ ರಿಸೋರ್ಸಸ್ ಇಲ್ಲ. ಒಂದು ಭೂಕಂಪ ಬಂದ್ರೆ ಅಲ್ಲಿ ಕರೆಕ್ಟಾಗಿ ಟ್ರೀಟ್ ಮಾಡೋಕೆ ಡಾಕ್ಟರ್ಸ್ ಇಲ್ಲ. ಮಹಿಳೆಯರನ್ನ ಕೂಡ ತಾಲಿಬಾನಿಗಳು ನರ್ಸ್ಗಳಾಗಂಗಿಲ್ಲ, ಡಾಕ್ಟರ್ಗಳಾಗಂಗಿಲ್ಲ ಅಂತ ಅವ್ರನ್ನೂ ಕೂಡ ಓಡಿಸಿದ್ದಾರೆ, ಸರ್ಕಾರಿ ಕೆಲಸದಿಂದನೂ ಕೂಡ ಓಡಿಸಿದ್ದಾರೆ. ವಿಚಿತ್ರ ಸನ್ನಿವೇಶ ಇದೆ. ಹಿಂಗಿರ್ಬೇಕಾದ್ರೆ ಮಿಲಿಯನ್ ವಲಸಿಗರನ್ನ ಗಡಿಯಿಂದ ತಳ್ಳಿದ್ರೆ ಒಳಗಡೆ, ಅಫ್ಘಾನಿಸ್ತಾನದೊಳಕ್ಕೆ ಪಾಕಿಸ್ತಾನ ತಳ್ಳಿದ್ರೆ ಏನ್ ಮಾಡ್ತಾರೆ ತಾಲಿಬಾನಿಗಳು? ಅವ್ರಿಗೆ ಏನು ಆಶ್ರಯ ಕೊಡ್ತಾರೆ, ಏನು ಗಂಜಿ ಕೊಡ್ತಾರೆ ಅವರಿಗೆ? ತಾಲಿಬಾನಿಗಳು ರೊಚ್ಚಿಗೆ ಹೇಳ್ತಾ ಇದ್ದಾರೆ, ಹಲ್ಲು ಕಚ್ಕೊಂಡು ಕೂತಿದ್ದಾರೆ. ಮತ್ತೊಂದು ಕಡೆ ನಿಮ್ಗೆ ಯಾವಾಗಲೂ ಹೇಳ್ತಿರ್ತೀವಿ, ಅಫ್ಘಾನಿಸ್ತಾನದಲ್ಲಿ ತಾಲಿಬಾನಿಗಳು ಅಧಿಕಾರಕ್ಕೆ ಬಂದ ಮೇಲೆ ಈಗ ಅವ್ರ ಉಗ್ರ ಸಂಘಟನೆ ಅಲ್ಲ, ಅವ್ರಿಗೆ ಅಧಿಕಾರದಲ್ಲಿರೋರು ಸರ್ಕಾರ, ಅವ್ರ ವಿರುದ್ಧ ಬೇರೆ ಉಗ್ರ ಸಂಘಟನೆಗಳು ದಾಳಿ ಮಾಡೋಕೆ ಶುರು ಮಾಡಿದ್ದಾರೆ. ISK ಅನ್ನೋ ಸಂಘಟನೆ ದಾಳಿ ಮಾಡ್ತಾ ಇದೆ. ಆ ISK ಜೊತೆಗೆ ಈಗ ಲಷ್ಕರ್, ಭಾರತ ವಿರೋಧಿ ಉಗ್ರ ಸಂಘಟನೆ ಇದೆಯಲ್ಲ, ಅವ್ರನ್ನ ಅಫ್ಘಾನಿಸ್ತಾನ ಆಪರೇಷನ್ಸ್ಗೂ ಇಳಿಸೋಕೆ ನೋಡ್ತಾ ಇದೆ ಪಾಕಿಸ್ತಾನ. ISK ಜೊತೆಗೆ ಲಷ್ಕರ್ ಅನ್ನ ಮದುವೆ ಮಾಡಿಸಿದೆ ಈಗ ಪಾಕಿಸ್ತಾನ, ತಾಲಿಬಾನಿಗಳ ಮೇಲೆ ಚೂ ಬಿಡಕ್ಕೆ. ಈಗ ಏರ್ ಸ್ಟ್ರೈಕ್ ಕೂಡ ಮಾಡಿಬಿಟ್ಟಿದ್ದಾರೆ ಅಫ್ಘಾನಿಸ್ತಾನ ಮೇಲೆ ಪಾಕಿಸ್ತಾನದವರು, ಮುನೀರ್ ಅಂಡ್ ಸೇನೆ. ಸೊ ಎನಿ ಮೂಮೆಂಟ್ ತಾಲಿಬಾನ್ ಹತ್ರ ಆಲ್ರೆಡಿ ಸೈನಿಕರ ತರನೇ 2 ಲಕ್ಷ ಫೈಟರ್ಸ್ ಇದ್ದಾರೆ. ಅದು ಬಿಟ್ಟು TTPಗಳು ಸಪರೇಟ್, ಅದೊಂದು ಉಗ್ರ ಸಂಘಟನೆ ಅಂತ ಪಾಕಿಸ್ತಾನ ಕರೆದಿದೆ. ಆದರೆ ಭಾರತ ಏನು ಕರೆದಿಲ್ಲ ಅವ್ರನ್ನ ಉಗ್ರ ಸಂಘಟನೆ ಅಂತ, ಅಥವಾ ಅಫ್ಘಾನ್ ತಾಲಿಬಾನಿಗಳು ಕೂಡ ಅವ್ರನ್ನ ಉಗ್ರರು ಅಂತ ಭಾಳ ಅವ್ರ ಮೇಲೆ ಏನಿದ್ ಮಾಡಲ್ಲ, ಗುಪ್ತವಾಗಿ ಸಪೋರ್ಟೇ ಮಾಡ್ತಾರೆ ಅಫ್ಘಾನಿಸ್ತಾನದವರು ಆ TTPಗಳಿಗೆ. ಇವರೆಲ್ಲ ರೊಚ್ಚಿಗೆದ್ದು ಅಮೆರಿಕನ್ ಮೇಡ್ ಶಸ್ತ್ರಾಸ್ತ್ರ ಹಿಡ್ಕೊಂಡು ಬಂದ್ರು ಅಂತ ಹೇಳಿದ್ರೆ ಪಾಕಿಸ್ತಾನ ಏನೂ ಮಾಡೋಕ್ಕಾಗಲ್ಲ. ಅವ್ರು ಬಲೂಚಿಗಳನ್ನ ಫೇಸ್ ಮಾಡದ, ಖೈಬರ್ ಪಖ್ತೂನ್ಖ್ವಾದಲ್ಲಿ TTPಗಳನ್ನ ಫೇಸ್ ಮಾಡದ, ಈಗ ಅಫ್ಘಾನ್ ತಾಲಿಬಾನ್ ಕೂಡ ಬಂದ್ರೆ ಅವ್ರನ್ನ ಫೇಸ್ ಮಾಡದ. ಈ ಕಡೆ ಭಾರತ ಅನ್ನೋ ಹೆದರಿಕೆಯಲ್ಲಿ ಜೀವನ ಕಳೀತಾ ಇರ್ತಾರೆ ಯಾವಾಗಲೂ ಕೂಡ, ಭಾರತ ಏನ್ ಮಾಡ್ಬೋದು ಅಂತ. ಈ ಕಡೆ ಕಣ್ಣಿಡೋದ. ಈ ವಿಷಮ ಪರಿಸ್ಥಿತಿಗೆ ಪಾಕಿಸ್ತಾನ ಹೋಗ್ತಾ ಇದೆ. ಅಲ್ಲದೆ ಅಫ್ಘಾನಿಸ್ತಾನ ಮೂಲಕ ಮಧ್ಯ ಏಷ್ಯಾದಿಂದ ಪಾಕಿಸ್ತಾನಕ್ಕೆ ಒಂದು ಯೋಜನೆ ಹಾದು ಹೋಗುತ್ತೆ. ಅದನ್ನ CASA 1000 ಯೋಜನೆ ಅಂತ ಕರೀತಾರೆ. ಪಾಕಿಸ್ತಾನಕ್ಕೆ ವಿದ್ಯುತ್ ತರೋ ಮಹತ್ವದ ಯೋಜನೆ. ಸೊ ಇದನ್ನ ಟಾರ್ಗೆಟ್ ಮಾಡಬಹುದು ತಾಲಿಬಾನಿಗಳು, ಇಡೀ ಪ್ರಾಜೆಕ್ಟೇ ಹಳ್ಳ ಹಿಡಿಬಹುದು. ಜೊತೆಗೆ ಪಾಕಿಸ್ತಾನ ಮಧ್ಯ ಏಷ್ಯಾ ಜೊತೆಗೆ ವ್ಯಾಪಾರ ನಡೆಸೋಕೆ ಬಳಸ್ತಿರೋ ಲ್ಯಾಂಡ್ ರೂಟ್ನಲ್ಲೂ ಅಫ್ಘಾನ್ ತಾಲಿಬಾನಿಗಳು ಅಡ್ಡ ಕೂರಬಹುದು. ಇಲ್ಲಿ ಭಾರತದ ನಿಲುವೇನಾಗಿರಬಹುದು? ಸ್ನೇಹಿತರೆ, ನೇರವಾಗಿ ಭಾರತ ಯಾರ ಪರ ಇದೀವಿ ಅಂತ ಹೇಳ್ಕೊಳ್ಳಲ್ಲ, ಆದರೆ ಗುಪ್ತವಾಗಿ ತಾಲಿಬಾನಿಗಳಿಗೆ ಪಾಕ್ ವಿರುದ್ಧ ಸಹಾಯ ಮಾಡೋ ಎಲ್ಲ ಸಾಧ್ಯತೆ ಇರುತ್ತೆ. ನಮ್ಮಲ್ಲಿ ತುಂಬಾ ಜನಕ್ಕೆ ತಾಲಿಬಾನಿಗಳ ಶಿಶಿ ಅಂತ ಬೈತಾ ಇದ್ವಿ ಮುಂಚೆ ಅಂತ ಅನಿಸ್ಬೋದು. ಅದ್ರ ಬಗ್ಗೆ ನಾವು ನಿನ್ನೆಯ ಈ ಸ್ಟೋರಿಯಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀವಿ, ಪರಿಸ್ಥಿತಿ ಹೆಂಗೆಲ್ಲ ಬದಲಾಗಿದೆ ಅಂತ ಹೇಳಿ. ಈಗ 1 ವಾರದ ಭಾರತ ಭೇಟಿಗೆ ಪ್ರೋಟೋಕಾಲ್ ಪ್ರಕಾರವೇ ಹೇಗೆ ಅಫ್ಘಾನ್ ವಿದೇಶಾಂಗ ಸಚಿವರು ಭಾರತಕ್ಕೆ ಬಂದಿದ್ದಾರೆ, ಮಾಜಿ ಜಾಗತಿಕ ಉಗ್ರಾಣದನ್ನು ಕೂಡ ಅದರಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀವಿ. ಸೊ ಸಿಚುವೇಶನ್ ಚೇಂಜ್ ಆಗಿದೆ. ಸೊ ಗುಪ್ತವಾಗಿ ಭಾರತ ತಾಲಿಬಾನಿಗಳನ್ನ, ಅವರಿಗೆ ಬೇಕಾದಂಥ ರಿಸೋರ್ಸಸ್ ಅನ್ನ ಒದಗಿಸಬಹುದು. ಇದಕ್ಕೆ ಸಂಬಂಧಪಟ್ಟಂತೆ ಏನೇ ಅಪ್ಡೇಟ್ ಬಂದರೂ ಕೂಡ ನಮಗೆ ತಲುಪಿಸುವಂತ ಪ್ರಯತ್ನವನ್ನ ಮಾಡ್ತೀವಿ ಸ್ನೇಹಿತರೆ. ನೀವು ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ತೆ.